ರಾಸಾಯನಿಕ ಬಳಸಿದರೆ ನಮ್ಮ ಭೂಮಿ ಫಲವತ್ತತೆ ಇರುವುದಿಲ್ಲ ಒಂದು, ಮತ್ತು ಜೀವಾಣುಗಳು ಸತ್ತು ಹೋಗ್ತಾರೆ ರಾಸಾಯನಿಕ ಬಳಸಿದರೆ. ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಮುಂಚೆ ಇದ್ದ ಸಮಸ್ಯೆಗಳೆಲ್ಲ ಕಮ್ಮಿ ಆಗಿದೆ ಈಗ. ಒಟ್ಟಾರೆ ನಮಗೆ ಅಡಿಕೆ ಮರ ಉಳಿಬೇಕು, ಅಡಿಕೆ ಮರ ಉಳಿದರೆ ಕೃಷಿಕರೆಲ್ಲ ಉಳಿತಾರೆ. ಹೆಸರು ಸುಕೇಶ್ ಅಂತ. ನಾವು ಬಡಕೋಡಿ ಗ್ರಾಮ, ಹೊಸಂಗಡಿ ಊರು. ನಾನು ಸಣ್ಣದಿಂದಲೇ ಕೃಷಿಯಲ್ಲಿ ತೊಡಗಿದ್ದೇನೆ, ಅಡಿಕೆ ಕೃಷಿ. ಡಾಕ್ಟರ್ ಸಾಯಿಲ್ ಬಳಸಲಿಕ್ಕೆ ನಮ್ಮ ಸ್ನೇಹಿತರು ಹೇಳಿದರು, ಹಾಗೆ ಒಂದು ಡಾಕ್ಟರ್ ಸಾಯಿಲ್ ಬಳಸ್ತಿದ್ದೇವೆ. ತೊಂದರೆ ಇಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನಮಗೆ. ಬೇರೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಮಣ್ಣಿನಲ್ಲಿ ಎರಳು ಇಕ್ಕೆಗಳು ಈಗ ಕಾಣಗ ಸಿಗ್ತದೆ ಇದನ್ನು ಬಳಸಿದ ಮೇಲೆ. ಬೇರುಗಳೆಲ್ಲ ಚೆನ್ನಾಗಿ ಹಬ್ಬಿದೆ ಮತ್ತು ಗೊಬ್ಬರಗಳನ್ನು ಹೀರ್ಕೊತಾ ಇದೆ ಗಿಡಗಳು. ರಾಸಾಯನಿಕ ಬಳಸಿದರೆ ನಮ್ಮ ಭೂಮಿ ಫಲವತ್ತತೆ ಇರುವುದಿಲ್ಲ ಒಂದು, ಮತ್ತು ಜೀವಾಣುಗಳು ಸತ್ತು ಹೋಗ್ತಾರೆ ರಾಸಾಯನಿಕ ಬಳಸಿದರೆ. ಈ ಡಾಕ್ಟರ್ ಸಾಯಿಲ್ ಬಳಸಿದರೆ ಜೀವಾಣುಗಳೆಲ್ಲ ಉತ್ಪತ್ತಿಯಾಗಿ ನಮ್ಮ ಮಣ್ಣು ತುಂಬ ಫಲವತ್ತತೆ. ಮುಂಚೆ ಇದ್ದ ಸಮಸ್ಯೆಗಳೆಲ್ಲ ಕಮ್ಮಿ ಆಗಿದೆ ಈಗ. ಮತ್ತು ಹಿಂಗಾರ ಎಲ್ಲ ಒಣಗೋದು ಸ್ವಲ್ಪ ಕಮ್ಮಿ ಆಗಿದೆ. ಎಲೆ ಚುಕ್ಕೆ ರೋಗ ಮತ್ತು ನಲ್ಲಿ ಉದುರುವುದೆಲ್ಲ ಕಮ್ಮಿ ಆಗಿದೆ ಈಗ ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ. ಈ ಬಾರಿ ಮಳೆ ಮತ್ತು ಈ ಬಿಸಿಲಿನ ವಾತಾವರಣದಿಂದ ನಮ್ಮದು ಎಲ್ಲ ಅಡಿಕೆ ಕೃಷಿ ತುಂಬ ಕಮ್ಮಿ ಆಗಿತ್ತು. ಅಡಿಕೆ ಎಲ್ಲ ಈ ಡಾಕ್ಟರ್ ಸಾಯಿಲ್ ಬಳಸಿದ ಅಷ್ಟು ನಮಗೆ ತೊಂದರೆ ಕೊಡಲಿಲ್ಲ. ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಒಟ್ಟಾರೆ ನಮಗೆ ಅಡಿಕೆ ಮರ ಉಳಿಬೇಕು, ಅಡಿಕೆ ಮರ ಉಳಿದರೆ ಕೃಷಿಕರೆಲ್ಲ ಉಳಿತಾರೆ. ಹಾಗೆ ಮತ್ತು ಅಡಿಕೆ ಉಳಿದರೆ ಈ ದಕ್ಷಿಣ ಕನ್ನಡ ಎಲ್ಲವೂ ಇಂಪ್ರೂವ್ಮೆಂಟ್ ಆಗ್ತದೆ. ಇಲ್ಲಾದರೆ ಕೃಷಿಕರು ತುಂಬ ಸಂಕಷ್ಟದಲ್ಲಿ ಸಿಲುಕ್ತಾರೆ. ಎಲ್ಲ ಅಡಿಕೆ ಕೃಷಿಕರು ಇದನ್ನು ಡಾಕ್ಟರ್ ಸಾಯಿಲನ್ನು ಉಪಯೋಗಿಸಬಹುದು ಅಂತ ನಾನು ಹೇಳುತ್ತೇನೆ. ಎಲ್ಲರೂ ಬಳಸ್ಬೋದು.